ಈ KSIC ಸ್ಯಾರಿ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸಿದೆ ಅಂದರೆ, ಈ ಬ್ಲೌಸ್ನ MQBಲಿ ಸ್ಟಿಚ್ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು. ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಅದು ಡೀಟೇಲ್ಸ್ ಎಲ್ಲ ಕ್ಯಾಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನನ್ನ ಕಸಿನ್ ಮ್ಯಾರೇಜ್ ಇದೆ, ಆದ್ದರಿಂದ ಈ ಒಂದು KSICನ ನಾನು ವೇರ್ ಮಾಡ್ತಾ ಇದ್ದೀನಿ. ಸೊ ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ. ಸೊ ಪಿಂಕ್ ಆ್ಯಂಡ್ ಬ್ಲೂ ನೋಡಿ ಹೇಗಿದೆ ಅಂತ ಸ್ಯಾರಿ ತೋರಿಸ್ತಾ ಇದ್ದೀನಿ, ಮತ್ತು ಪಲ್ಲುನ ತೋರಿಸ್ತಾ ಇದ್ದೀನಿ, ಮತ್ತು ಹೇಗೆ ಕುಚ್ಚು ಕಟ್ಸಿದ್ದೀನಿ ಎಲ್ಲ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಈ ಸ್ಯಾರಿನ ವೇರ್ ಮಾಡಿಕೊಂಡು ನಾನು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀನಿ. ಹೇಗೆ ಮೇಕವರ್ ಆಗ್ತೀನಿ ಮತ್ತು ಯಾವ ಜುವೆಲ್ಸ್ನ ವೇರ್ ಮಾಡ್ತೀನಿ, ಹೇಗೆ ಕಾಣಿಸ್ತೀನಿ ಎಲ್ಲ ಕೂಡ ಇವತ್ತಿನ ಡೀಟೇಲಾಗಿ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಿಬಿಡಿ. ನೋಡಿ ಕುಚ್ಚು ಯಾವ ಥರ ಕಟ್ಸಿದ್ದೀನಿ ಅಂತ. ಸೊ ತುಂಬಾ ಕುಚ್ಚು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನೋಡಿ, ನಂದಿನಿ ಅವರು ಕುಚ್ಚು ಕಟ್ಕೊಟ್ಟಿದ್ದು. ಸೊ ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಿದ್ದಾರೆ. ನಾನು ಕ್ಯಾಪ್ಷನಲ್ಲೇ ಅವ್ರದ್ದು ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ಚೆಕ್ಔಟ್ ಮಾಡಿ. ಮತ್ತು ಈ ಬ್ಲೌಸ್ನ ನಾನು MQBಲಿ ಸ್ಟಿಚ್ ಮಾಡಿಸಿದ್ದು, ಮೈಸೂರು JP ನಗರ್ MQBಲಿ. ಸೊ ಅವ್ರು ನಾನು ಹೇಗೆ ಹೇಳಿದ್ನೋ ಹಾಗೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಆಲ್ವೇಸ್ ನಾನು ಸ್ಲೀವ್ಸ್ನ ಲೆಂತಿಯಾಗೆ ವೇರ್ ಮಾಡ್ತಿದ್ದೆ. ಸೊ ಈ ಸರಿ ಕ್ಯಾಪ್ ಸ್ಲೀವ್ಸ್ನ ವೇರ್ ಮಾಡೋಣ ಅಂತ ಹೇಳಿ ಈ ಥರ ಸ್ಟಿಚ್ ಮಾಡಿಸಿದೆ. ಸೊ ಬ್ಯೂಟಿಫುಲ್ಲಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಮೇಕಪ್ ಮಾಡೋಣ ಫಸ್ಟು. ಸೊ ಫಸ್ಟ್ ಮೇಕಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಯಾರಿ ವೇರ್ ಮಾಡಲಿಕ್ಕಿಂತ ಮುಂಚೆ. ಸೊ ಫಸ್ಟ್ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಸೆಟಪ್ ಇಲ್ಲ ಅವ್ರದ್ದು ಮಾಯ್ಶ್ಚರೈಸರ್ ನಂಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಫಸ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬಾ ಫಸ್ಟ್ ಚೆನ್ನಾಗಿರುತ್ತೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಫಸ್ಟು. ನೆಕ್ಸ್ಟು ನಾರ್ಸ್ ಅವ್ರದ್ದು ಪ್ರೈಮರ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು ಸನ್ಸ್ಕ್ರೀನ್ ಲೋಷನು. ಸೊ ಇದರಲ್ಲೂ ಸನ್ಸ್ಕ್ರೀನ್ SPF 50 ಇದೆ ನಾರ್ಸಲ್ಲೂ ಕೂಡ. ಸೊ ಅದರಿಂದ ಇದನ್ನೇ ವೇರ್ ಮಾಡೋಣ ಅಂತೇಳಿ ಇದನ್ನೇ ವೇರ್ ಮಾಡಿದೆ. ನೆಕ್ಸ್ಟು ನಾರ್ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ, ನಾರ್ಸ್ ಅವ್ರದ್ದು. ಸೊ ಇದಂತೂ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಸ್ಕಿನ್ ಲೈಕ್ ಮೇಕಪ್ ಅಂತಾರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಫಿನಿಶಿಂಗು. ನಂಗೆ ತುಂಬಾ ಇಷ್ಟ. ಸೊ ನಾನು ಎಲ್ಲ ಕೂಡ ಕ್ಯಾಪ್ಷನಲ್ಲಿ ಲಿಂಕ್ಸ್ನೆಲ್ಲ ಶೇರ್ ಮಾಡಿರ್ತೀನಿ. ಸೊ ನಿಮಗೆ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ರಿಸಲ್ಟ್ಸ್ ಅಂದರೆ. ಸೊ ಹೈ ಕವರೇಜ್ ಇಲ್ಲ, ಅದು ನಂಗೆ ತುಂಬ ಇಷ್ಟ. ಪೂರ್ತಿ ಕವರೇಜ್ ಇರಬಾರ್ದು, ನ್ಯಾಚುರಲ್ ಆಗಿ ಫಿನಿಶಿಂಗ್ ಇರಬೇಕು ಮೇಕಪ್ ಕೂಡ. ಸೊ ನೆಕ್ಸ್ಟು ಲೂಸ್ ಪೌಡರ್ನ ಹಾಕ್ಕೊಂಡೆ. ರೀಸೆಂಟಾಗಿ ನಾನು ಈ ಒಂದು ಲಿಪ್ಸ್ಟಿಕ್ನ ಬೈ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇದು ವೆಲ್ವೆಟ್ ಲಿಪ್ಸ್ಟಿಕ್ ಅಂತಾರಲ್ಲ ಆ ಥರ ತುಂಬಾ ಚೆನ್ನಾಗಿದೆ. ಅನಸ್ತೇಷಿಯಾ ಬ್ರ್ಯಾಂಡ್ ಅದು. ಸೊ ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಮ್ಯಾಕ್ ಅವ್ರದ್ದು ಮಸ್ಕರನ್ನ ಅಪ್ಲೈ ಮಾಡಿದೆ. ಅದಾದಮೇಲೆ ಮ್ಯಾಕ್ದೆ ನಾನು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಇದಾಗಿತ್ತು ಫೈನಲ್ ಔಟ್ಪುಟ್. ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ. ಹೊಟ್ವಿ ನಾನು, ಅಮ್ಮ, ಅಪ್ಪ, ನನ್ನ ಕಿಡ್ಸ್ ಎಲ್ಲ ಹೊಟ್ವಿ. ಸೊ ನನ್ನ ಮಗ ಅಂತೂ ಫುಲ್ ಕಿರಿಕ್ ಮಾಡ್ತಾಯಿದ್ದ. ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಆಲ್ರೆಡಿ ಡಿಮ್ಯಾಂಡ್ ಮಾಡ್ತಾಯಿದ್ದ. ಸೊ ಅಮ್ಮನ ಮನೆಯಿಂದ ಹೋಗ್ತಾ ಇರೋದು. ಸೊ ಅದರಿಂದ ನನ್ನ ಹಸ್ಬೆಂಡ್ ಇಲ್ಲ, ನನ್ನ ಹಸ್ಬೆಂಡ್ ಆ ಕಡೆಯಿಂದ ಬರ್ತಾರೆ. ನೋಡಿ ಹೇಗಿತ್ತು, ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾವು ಹೊರಟಿದ್ದೀವಿ. ಮದುವೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಲೇಟಾಗೆ ಹೋಗ್ಬಿಟ್ವಿ ನಾವು, ಬಟ್ ಬೇಗ ಹೋಗ್ಬೇಕಾಗಲ್ಲ ಬಿಕಾಸ್ ಕಿಡ್ಸ್ ಇದ್ದಾರಲ್ಲ. ಆದ್ದರಿಂದ ನನ್ನ ತಮ್ಮ ಎಲ್ಲ ರೆಡಿ ಆಗಿದ್ದ ಆಲ್ರೆಡಿ. ನೀವು ನೋಡ್ತಾ ಇರ್ಬೋದು ಅವನೇ ಮದುವೆ ಗಂಡು. ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ. ಸೊ ಸ್ಯಾರಿ ಆಗಿರ್ಬೋದು, ಬ್ಲೌಸ್ ಅಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಿಮ್ಗೆ ಹೇಗೆ ಬೇಕೋ ಆ ಥರ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾರೆ. ನಾನು ಎಲ್ಲ KSIC ಸ್ಯಾರೀಸ್ಗೂ ಇಲ್ಲೇ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು. ಸೊ ಅವ್ರದ್ದು ಕ್ಯಾಪ್ಷನಲ್ಲಿ ಮತ್ತು ಸ್ಕ್ರೀನಲ್ಲೂ ಮೆನ್ಷನ್ ಮಾಡಿರ್ತೀನಿ, ಅವ್ರ ಡೀಟೇಲ್ಸ್ನ ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮೆಲ್ಲ ಇವೆಂಟ್ಸ್ಗೂ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನನ್ನ ಮಗಳು ನೋಡಿ ಹೇಗೆ ಕಾಣ್ತಿದ್ದಾಳೆ ಅಂತ. ಸೊ ಬನ್ನೆಲ್ಲ ಹಾಕ್ಕೊಂಡಿದ್ದೆ, ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ ನಾನು, ಹೇರ್ ಆಕ್ಸೆಸರೀಸ್ನ ಯೂಸ್ ಮಾಡಿಕೊಂಡು. ನೋಡಿ ನಾನು ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಒಂದು ಸಿಂಪಲ್ಲಾಗಿ ನೆಕ್ಲೆಸ್ನ ವೇರ್ ಮಾಡಿದ್ದೆ. ಅದು ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿದ್ದು. ಸೊ ಲೋ ವೆಯ್ಟ್ಲಿ ತುಂಬಾ ಚೆನ್ನಾಗಿದೆ. ಅದು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಹೆಂಡಲ್ಲಿ ಹೇಗಿದೆ ಅಂತ ಹೇಳಿ. ಸೊ ಮದುವೆ ಸ್ಟಾರ್ಟ್ ಆಯಿತು. ಸೊ ತುಂಬಾ ಚೆನ್ನಾಗಾಯಿತು ಮದುವೆ ಕೂಡ. ನಮಗೆಲ್ಲರಿಗೂ ಇಷ್ಟ ಆಯಿತು. ಅಮ್ಮ ನೋಡಿ ಅಮ್ಮ ಹೇಗೆ ಕಾಣ್ತಿದ್ದಾರೆ ಅಂತ. ಅಮ್ಮ ಸಿಂಪಲ್ಲಾಗಿ ಒಂದು ಸ್ಯಾರಿನ ವೇರ್ ಮಾಡಿಕೊಂಡು ಮುತ್ತಿನ ಸರ, ಮುತ್ತಿನ ಓಲೆ ಹಾಕ್ಕೊಂಡಿದ್ದಾರೆ. ಸೊ ನನ್ನ ತಮ್ಮ ಆಲ್ರೆಡಿ ಫುಲ್ಲು ಭಯ ಪಡ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಶೇಕ್ ಮಾಡ್ತಿದ್ದ ಕೈಯೆಲ್ಲ ತಾಲಿ ಕಟ್ಬೇಕಾರೆ. ನನಗಂತೂ ನಗು ಬರ್ತಾಯಿತ್ತು. ಸೊ ಎಲ್ಲರೂ ಈಗ ಅಂತ ಗೊತ್ತಿಲ್ಲ, ಬಟ್ ಅವನಂತೂ ಫುಲ್ ಶೇಕ್ ಮಾಡ್ತಾಯಿದ್ದ ತಾಲಿ ಕಟ್ಟಬೇಕಾದ್ರೆ. ಅದು ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು, ನಗು ಬರ್ತಾಯಿತ್ತು. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ
ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ, ಅವನಿಗೆ ಒಳ್ಳೇದಾಗಲಿ. ಸೊ ನಾವೆಲ್ಲ ಹಾಲೆಲ್ಲ ಬಿಟ್ವಿ ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದಾದಮೇಲೆ ನನ್ನ ಹಸ್ಬೆಂಡು ಬಂದು ಹೋಗ್ಬಿಟ್ರು. ಸೊ ಏಕೆಂದರೆ ನಮ್ಮ ಮನೆ ದೇವರಲ್ಲಿ ನಾವು ಪೂಜೆ ಇಟ್ಕೊಂಡಿದ್ವಿ ಅವತ್ತೇ. ಸೊ ಹರಕೆ ಮಾಡ್ಕೊಂಡಿದ್ರು ನಮ್ಮ ಮಾವನವರು. ಆದ್ದರಿಂದ ನಾನ್ ವೆಜ್ ಊಟ ಎಲ್ಲ ಇತ್ತು. ಬೇಗನೆ ಬಂದ್ವಿ, 11:30 ನಾವು ಇಲ್ಲಿಗೆ ಬಂದಾಗ. ಸೊ ಉಚ್ಚಮ್ಮ ತಾಯಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಅತ್ತೆ ಮಾವ ನೋಡಿ ಎಲ್ಲರೂ ಬಂದಿದ್ದಾರೆ, ನನ್ನ ಹಸ್ಬೆಂಡ್ ಕೂಡ. ಸೊ ತುಂಬಾ ಚೆನ್ನಾಗಿ ಪೂಜೆ ಮಹಾಮಂಗಳಾರತಿ ಎಲ್ಲ ಆಯಿತು. ಸೊ ಈ ದೇವ್ರನ್ನ ಏನು ಕೇಳಿಕೊಂಡು ನಮಗದು ಫಲಿಸುತ್ತೆ. ಬಿಕಾಸ್ ನಮಗೆ ಅಷ್ಟು ನಂಬಿಕೆ ಇದೆ. ಸೊ ಉಚ್ಚಮ್ಮ ತಾಯಿ ಟೆಂಪಲಲ್ಲಿ. ಸೊ ಸಿಹಳ್ಳಿ ಉಚ್ಚಮ್ಮ ಅಂತ ಕೇಳಿರ್ತೀರ ತುಂಬ ಜನ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ. ಸೊ ಇದು ಬನ್ನೂರು ಹತ್ರ ಬರುತ್ತೆ. ಊಟ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ಇದಾಗಿತ್ತು ಇವತ್ತಿನ ಫಂಕ್ಷನ್ನು. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ವೀಡಿಯೋಸ್ನ ಇದೇ ಥರ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ಸೊ ಮಧ್ಯ ನಾನು ತುಂಬಾ ಗ್ಯಾಪ್ ಫಾರ್ಮ್ ಆಗಿಬಿಟ್ಟಿತ್ತು ಬಿಕಾಸ್ ನನ್ನ ಕಿಡ್ಸಿಂದ. ಸೊ ಆಗ್ತಾನೆ ಮಗು ಆಗಿತ್ತಲ್ವ, ವೀಡಿಯೋಸ್ ಪ್ರಾಪರಾಗಿ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ನಿಮಗೆ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.